ಹೇಳ್ತಿದ್ದಾರೆ ಸಚಿವ ಸಂಪುಟ ಯಾವುದೇ ರೀತಿಯ ಪುನಾರಚನೆ ಇಲ್ಲ, ಅವೆಲ್ಲವೂ ಸುಳ್ಳು ಅನ್ನುವಂತ ಮಾತಾಡಿದ್ದಾರೆ. ನೋಡಿ, ಸುಮ್ಮನೆ ಪೇಪರ್ಗಳಲ್ಲಿ ಬಂದಿದ ತಕ್ಷಣ ಅದು ಯಾರಿಗೂ ಗೊತ್ತು, ನಮಗೇನು ನಮಗಂತೂ ಯಾವ ಮಾಹಿತಿ ಏನು ಇರಲಿಲ್ಲ. ಸೊ ಅದರಿಂದ ಮುಖ್ಯಮಂತ್ರಿಯವರು ಸೋಮವಾರ ಊಟಕ್ಕೆ ಕರೆದಿರುವಂಥ ವಿಷಯ ಅದು ಮುಖ್ಯಮಂತ್ರಿಯವ್ರಿಗೆ ಗೊತ್ತಿರ್ತದೆ, ಮತ್ತು ಬಹುಶಃ ಪಕ್ಷದ ವರಿಷ್ಠರಿಗೆ ಗೊತ್ತಿರ್ತದೆ. ಅದರಿಂದ ನಾವೇ ಅದರ ಮೇಲೆ ಊಹಾಪೋಹ ಮಾಡಿಕೊಂಡು ಇದು ಪುನರಚನೆ ಆಗೋದಕ್ಕೆ ಸಭೆ ಕರೆದಿದ್ದಾರೆ ಅಥವಾ ಇದೆಲ್ಲ ಆಗ್ತಾಯಿದೆ ಅಂತ ಹೇಳಿ, ಇದು ಅದಕ್ಕೋಸ್ಕರ ಖಂಡಿತ ಇದು ಯಾರ ಮಾಹಿತಿಯಲ್ಲೂ ಇರಲಿಲ್ಲ. ಅದಕ್ಕೋಸ್ಕರ ಬಹುಶಃ ಅದಕ್ಕೆ ಅಧ್ಯಕ್ಷರು ಹೇಳಿದ ಮೇಲೆ ಇನ್ನು ಅದೇ ಅಫಿಷಿಯಲ್ ಕ್ಲಾರಿಫಿಕೇಶನ್ ಅಂತಲೇ ಹೇಳಬೇಕು. ಸರ್, ನಮ್ಮಲ್ಲಿ ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಸರ್, 2.5 ವರ್ಷ ಅವಧಿಗೆ ಆದ್ಮೇಲೆ ನಮಗೆ ಸ್ಥಾನಮಾನ ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ನೋಡಿ ಇವೆಲ್ಲ ಸುಮ್ಮನೆ ನೀವುಗಳೇ ಪ್ರಶ್ನೆ ಕೇಳ್ಬಿಡೋದು ಇಲ್ಲ, ನಾನು ಹೇಳ್ತೀನಿ ನ್ಯಾಚುರಲಿ ಅದಾಗಲಿ ಅದಾಗಬಾರ್ದು ಅಂತ ನಾನು ಹೇಳೋದಿಲ್ಲ. ಪುನರಚನೆಗಳಾಗಬೇಕು, ಅದೆಲ್ಲ ಇದ್ದೇ ಇರ್ತದೆ, ಅದೆಲ್ಲ ಮಾಡಬೇಕು, ನೋಡ್ಕೊಂಡು ತೀರ್ಮಾನ ಮಾಡ್ತಾರೆ. ಆದರೆ ಸೋಮವಾರ ಮೀಟಿಂಗಿಗೂ ಇದಕ್ಕೂ ಎಲ್ಲ ಸಂಬಂಧ ತೊಗೊಂಬಂದಿರೋದು ಅದು ಬಹುಶಃ ಅದಕ್ಕೋಸ್ಕರ ಅಧ್ಯಕ್ಷರು ಕ್ಲಾರಿಫೈ ಮಾಡಿರೋದು ಅಲ್ವಾ. ಈ ಥರ ಸಬ್ಜೆಕ್ಟ್ ಬಂದಾಗ ಅದು ಪಕ್ಷದ ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಅಲ್ವಾ. ಹೈಕಮಾಂಡ್ ಅವರೇ ಒಂದು ಸಂದೇಶ ಕೊಟ್ಬಿಟ್ರೆ ಸರ್, ಈ ತರ ಗೊಂದಲಗಳು ಈಗ ಅಧ್ಯಕ್ಷರು ಹೇಳಿದ್ಮೇಲೆ ಇನ್ನೇನು, ಮತ್ತೆ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ಮೇಲೆ ಇನ್ನು ಹೈಕಮಾಂಡ್ ಅಂದ್ರೆ ಏನು? ಹೈಕಮಾಂಡ್ ಪ್ರತಿಯೊಂದಕ್ಕೂ ಹೈಕಮಾಂಡ್ ಹೇಳೋಕ್ಕಾಗೋದಿಲ್ಲ, ಆಯ್ತಾ. ಮತ್ತೆ ಇದಕ್ಕೇನು ಹೈಕಮಾಂಡ್ ಯಾವುದೇ ರೀತಿಯ ಯಾರೋ ಒಬ್ರು ಗಾಳಿ ಸುದ್ದಿಗಳಿಗೆಲ್ಲ ಹೈಕಮಾಂಡ್ ರಿಯಾಕ್ಷನ್ ಕೊಡಬೇಕಾಗಿಲ್ಲ. ಪಕ್ಷದ ಅಧ್ಯಕ್ಷರು ಹೇಳಿದ್ಮೇಲೆ ಅಷ್ಟಕ್ಕೆ ನಾವು ಸೀಮಿತ ಅಂತ ಅಷ್ಟಿದ್ರೆ ಸಾಕು ಅಂತ ಹೇಳ್ಬೋದು. ಸರ್, ಅಧಿಕಾರ ಹಂಚಿಕೆ ವಿಚಾರವಾಗಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಆ ಥರದ್ದಿಲ್ಲ, ನಾವು ಯಾರು ಹೇಳೂ ಇಲ್ಲವಲ್ಲ ಅಂತ. ಅದೇ ಅಧ್ಯಕ್ಷರು ಹೇಳಿದ್ಮೇಲೆ ಮತ್ತೆ ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು? ಅದರ ಚರ್ಚೆ ನನ್ನ ಪ್ರಕಾರ ಅವಶ್ಯಕತೆನೇ ಇಲ್ಲ. ಇವತ್ತು ನಮ್ಮ ಸರ್ಕಾರದಿಂದ ಬೇಕಾದಷ್ಟು ಕೆಲಸ ಕಾರ್ಯಗಳಾಗ್ತಾ ಇದೆ, ಸ್ಪಂದಿಸ್ತಾ ಇದ್ದೀವಿ, ಕೆಲಸ ಆಗ್ತಾ ಇದೆ. ಆದರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ BJP ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೇನು ಮಾಡ್ತಾರೆ, ಬರೀ ಇಂಥ ವಿಷಯಗಳಿಗೇ ಹೆಚ್ಚು ಅವರು ಕೂಡ ಅದಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆದರೆ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇರತಕ್ಕಂಥ ಕೆಲಸ ಜನರಿಗೆ ಮುಟ್ತಾ ಇದೆ, ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ದೇಶದಲ್ಲಿ ಇವತ್ತು ನಮ್ಮ ರಾಜ್ಯ ತೆರಿಗೆ ಕೊಡೋದ್ರಲ್ಲೂ ನಂಬರ್ 1 ಇದ್ದೀವಿ, GDP ಗ್ರೋತಲ್ಲಿ ನಂಬರ್ 1 ಇದ್ದೀವಿ, ಪರ್ ಕ್ಯಾಪಿಟಲ್ ನಂಬರ್ 1 ಇದ್ದೀವಿ. ಸೊ FDI ಹೊಸ ಬಂಡವಾಳ ಹೂಡಿಕೆಯಲ್ಲೂ ಕೂಡ ಇವತ್ತು ಬೆಂಗಳೂರಿಗೆ ಎಲ್ಲ ಕಡೆ, ಮಂಗಳೂರಿಗೂ ಕೂಡ ಎಲ್ಲ ಕಡೆ ಇವತ್ತು ಹೂಡಿಕೆದಾರರು ಬರ್ತಾ ಇದ್ದಾರೆ, ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಇಷ್ಟೆಲ್ಲ ಆಗಬೇಕಾದ್ರೆ ನಾವು ಈ ಥರ ವಿಷಯಗಳನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಪ್ರಯತ್ನಗಳು ಅದೊಂದು ಇರ್ಬೋದು. ಆದರೆ ನಾವು ಖಂಡಿತ ಈಗ ಅಧ್ಯಕ್ಷರು ಹೇಳಿದ ಮೇಲೆ ನಾವು ಅಷ್ಟಕ್ಕೆ ಬಿಡಬೇಕಾಗ್ತದಲ್ಲ. ಸರ್, ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂಗೆ ಇವ್ರು ಹೇಳ್ತಿದ್ರೆ, ಯಾರು ಒಂದು ಸತೀಶ್ ಜಾರಕಿಹೊಳಿ ಅವರಲ್ಲ, ಈ ನಾಯಕತ್ವ ಅನ್ನುವಂಥ ವಿಚಾರವಾಗಿ ಹೈಕಮಾಂಡ್ ಮೊದಲು ಅದನ್ನ ಕ್ಲಿಯರ್ ಮಾಡಿಬಿಡ್ಬೇಕು. ಆಡಳಿತ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ಈ ರೀತಿಯಲ್ಲಿ ಪದೇ ಪದೇ ಚರ್ಚೆ ಆಗುವಂಥದ್ದು. ಮತ್ತು ಪರಮೇಶ್ವರರು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ, ಈ ರೀತಿ ನಾಯಕತ್ವ ಅನ್ನುವಂಥ ವದಂತಿಗಳು ಏನಿದ್ದಾವೆ ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅದು ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನನಗೆ ಗೊತ್ತಿರುವ ಹಾಗೆ ಆ ಥರದ ಪರಿಸ್ಥಿತಿ ಎಲ್ಲೂ ಇಲ್ಲ ಈಗ, ಮತ್ತು ಆ ಸನ್ನಿವೇಶನೂ ಇಲ್ಲ. ಆದ್ದರಿಂದ ಮುಂದೆ ಏನಾಗಬೇಕು, ಈಗ ಅನೇಕ ನಮ್ಮ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಏನೇ ವಿಷಯಗಳು ಕೇಳಿ ಅದಕ್ಕೆ ಬಗ್ಗೆ ಉತ್ತರ ಕೊಡ್ತೀನಿ. ಇದಕ್ಕೆ ಬಗ್ಗೆ ನನ್ನ ಹತ್ರ ಇನ್ನೇನು ಹೊಸ ಮಾಹಿತಿ ನನ್ನ ಹತ್ರ ಏನೂ ಇಲ್ಲ. ನವೆಂಬರ್ ಕ್ರಾಂತಿ ಅನ್ನೋದನ್ನೇ ಕೂಡ ಯಾವುದು ಹೇಳ್ತಿದ್ದಾರೆ. ಸುಮ್ಮನೆ ಅವರು ಯಾರೋ ಒಬ್ರು ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಅದ್ರ ಮೇಲೆ ದೊಡ್ಡ ಚರ್ಚೆ ಆಗೋಯ್ತು. ನಮ್ಮವರೇ ಹೇಳಿಕೆ ಕೊಟ್ಟಿದ್ದು ಅದು ಕೂಡ ಇದೆ, ಆಯಿತಾ. ಈ ಥರ ಒಂದೊಂದು ಸಲ ನಾವು ಏನೇನೋ ಹೇಳಿಕೆ ಯಾವುದೋ ಒಂದು ಕಾರಣ ಕೊಟ್ಬಿಡ್ತೀವಿ, ಅದ್ರ ಮೇಲೇ ದೊಡ್ಡ ಒಂದು ನಾವು ಕತೆ ಕಟ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಯಾವುದೂ ಆಗೋದಿಲ್ಲ, ಯಾವ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ. ಬಿಜೆಪಿಯಲ್ಲಿ ಏನಾದರೂ ಆಗುತ್ತೆ ಸರ್ ನವೆಂಬರ್? BJPಯಲ್ಲಿ ಅಲ್ಲಿ ಏನೂ ಇಲ್ಲವೇ ಇಲ್ಲ ಅಲ್ಲ. BJPಯ ನಾಯಕತ್ವ ರಹಿತ ಪಕ್ಷ ಅದು, ಮತ್ತು ಒಂದು ಕಾರ್ಯಕ್ರಮ ರಹಿತ ಪಕ್ಷ. ಕೇವಲ ಗೊಂದಲ, ಕೋಮುವಾದ, ಜಾತಿ, ಧರ್ಮ ಇದಕ್ಕೆ ಸೀಮಿತ ಆಗಿದೆ BJP. ಈ ದೇಶದಲ್ಲಿ ಅನೇಕ ಸಮಸ್ಯೆಗಳಿದೆ, ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ನಮ್ಮ ರಾಜ್ಯದ BJPಯವರು ಕೇಂದ್ರಕ್ಕೆ ಹೋಗಿ ಒತ್ತಡ ತರ್ತಾ ಇಲ್ಲ. ಅದರಿಂದ ನಾವು ಈ BJPಯವ್ರಿಗೆ ಏನಂತ ಹೇಳಬೇಕು, ಇದು ಒಂದು ರೀತಿ ಒಂದು ದಿಕ್ಕು ದೆಸೆ ಇಲ್ಲದೆ ಇರತಕ್ಕಂಥ ರಾಜ್ಯ BJP ಇದು. ಬಿಹಾರ ಚುನಾವಣೆ ಬಳಿಕ BJP ರಾಜ್ಯಾಧ್ಯಕ್ಷರು ಬದಲಾವಣೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ, ಅವ್ರು ಏನು ಮಾಡ್ತಾರೋ ಅಂತ ನನಗೇನು ಐಡಿಯಾ ಇಲ್ಲ. ಇದನ್ನು ಕೇಳಿ ಬರ್ತಾನೆ ಇದೆ, ಅವರಲ್ಲೇ ಲಾಬಿಗಳು ನಡೀತಾ ಇದೆ, ತೆಗಿಬೇಕು, ಇಡ್ಕೋಬೇಕು, ಮಾಡಬೇಕು ಅಂತ. ಸೊ ಅದು ಅವರ ಆಂತರಿಕ ವಿಷಯ. ಸರ್, ಮುನಿರತ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರದ್ದು ಬೆಳಗ್ಗೆ ಸ್ವಲ್ಪ ತುಂಬಾ JP ಪಾರ್ಕ್ನಲ್ಲಿ ಸರ್ ಡಿ.ಕೆ. ಶಿವಕುಮಾರ್ ಅವರು ಸಂವಾದ ಮಾಡ್ತಾ ಇದ್ರೆ ಮುನಿರತ್ನ ಅವರು ಹೋಗಿ, ನನ್ನನ್ನು ಕರೆದಿಲ್ಲ, ಆಹ್ವಾನ ಮಾಡಿಲ್ಲ, ಒಂದು ಹೆಣ್ಣಿಗೋಸ್ಕರ ಇವರು ಈ ತರ ಮಹಾಭಾರತ ಈ ತರದ ಸೃಷ್ಟಿ ಮಾಡ್ತಿದ್ದಾರೆ. ನೋಡಿ, DCM ಅವರು ತಮ್ಮ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಹಮ್ಮಿಕೊಂಡಿದ್ದಾರೆ, ಪೇಪರ್ಗಳಲ್ಲೇ ಹಾಕಿದ್ದಾರೆ.
ಅದಕ್ಕೇನು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿ ಬರಬೇಕು ಅಂತ ಏನಿಲ್ಲ. ಲಾಲ್ಬಾಗು, ಕಬ್ಬನ್ ಪಾರ್ಕು, JP ಪಾರ್ಕು ಇದೆಲ್ಲ ಇದು ಯಾವುದೇ ಕ್ಷೇತ್ರದ ಒಂದು ಸೀಮಿತವಾದಂಥದ್ದು ಏನಲ್ಲ. ಅದರಿಂದ ಯಾರು ಬೇಕಾದರೂ ಹೋಗ್ಬೋದು. ಅದು ಅವರೊಂದು ಒಳ್ಳೆಯ ಪ್ರಯತ್ನಕ್ಕೆ ಇವರುಗಳು ಹೋಗಿ ಅವ್ರದ್ದು ವೈಯಕ್ತಿಕ ಪ್ರತಿಷ್ಠೆಯನ್ನು ಮಾಡಿಕೊಂಡ್ರೆ ನಾವೇನಂತ ಹೇಳಬೇಕು ಅವ್ರಿಗೆ, ಏನಂತ ಹೇಳೋಣ, ನನಗೆ ಅರ್ಥ ಆಗಲ್ಲ ಮುನಿರತ್ನ ಅವ್ರಿಗೆ ಏನು ಹೇಳಬೇಕು ಅಂತ. ನೋಡೋಣ, ಡಿನ್ನರ್ ಮೀಟಿಂಗ್ ಆದಮೇಲೆ ಕೇಳಿ, ಆಮೇಲೆ ಹೇಳ್ತೀನಿ ಏನು ಅಂತ. ಮೆನ್ಯೂ ಏನಿತ್ತು ಕೇಳಿ ಅವಾಗ ಹೇಳೋಣ. ನಂಗೆ ಈಗ ಇನ್ನೂ ಗೊತ್ತಿಲ್ಲ ಮೆನ್ಯೂಲ್ಲಿ ಏನಿದೆ ಅಂತ, ಆಯಿತಾ? ಅದು ನಮ್ಮ ಕಡೆಯಿಂದ ಈಗ ಎಲ್ಲ ನಾವು ಕಾಫ್ ಸಿರಪ್ ವಿಚಾರದಲ್ಲಿ ಎಲ್ಲ ಕಡೆ ಸುಮಾರು 390 ಮಾದರಿಗಳನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ. ಈಗ ಬಂದಿರುವಂಥ ವರದಿಗಳ ಪ್ರಕಾರ ನಮ್ಮಲ್ಲಿ ರಿಪೋರ್ಟ್ಸ್ ಬಂದಿರೋದು ಯಾವುದರಲ್ಲೂ ಕೂಡ ನೆಗೆಟಿವ್ ಬಂದಿಲ್ಲ, ಅಥವಾ NSQ ಅಂತ ಏನು ಹೇಳ್ತೀವಿ ಆ ಥರ ಬಂದಿಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಬಹುಶಃ ಮುಂದಿನ ವಾರದಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಫಾರ್ಮಸ್ಯೂಟಿಕಲ್ ಮ್ಯಾನುಫ್ಯಾಕ್ಚರರ್ಸು, ಡ್ರಗ್ ಮ್ಯಾನುಫ್ಯಾಕ್ಚರರ್ಸ್ ಅವ್ರದ್ದೆಲ್ಲ ನಾವು ಮತ್ತೊಮ್ಮೆ ಅವರಲ್ಲಿ ಸರಿಯಾದಂಥ ವ್ಯವಸ್ಥೆಗಳಿದೆಯಾ, ಸ್ವಚ್ಛವಾಗಿದೆಯಾ, ಮಾನದಂಡಗಳ ಪ್ರಕಾರ ನಡೀತಾ ಇದೆಯಾ ಇಲ್ವಾ, ಮತ್ತು ಈಗಾಗಲೇ ಅದು ರೆಗ್ಯುಲರ್ ಪ್ರೊಸೆಸ್ ಇರ್ತದೆ. ಆದರೆ ಮತ್ತೊಮ್ಮೆ ಎಲ್ಲ ಇರುವಂಥ ಸುಮಾರು 300-400 ಫಾರ್ಮಾ ಕಂಪ್ನಿಗಳಿದೆ ನಮ್ಮ ರಾಜ್ಯದಲ್ಲಿ. ಎಲ್ಲವನ್ನು ಕೂಡ ನೀವು ಒಂದು ಟೈಮ್ ಬೌಂಡ್ ಇಟ್ಕೊಂಡು ಅದನ್ನು ನೀವು ಚೆಕಪ್ ಮಾಡಿ, ಅಲ್ಲಿ ಯಾವುದೇ ರೀತಿಯ ಅವ್ಯವಸ್ಥೆಗಳಿರಬಾರ್ದು, ಮತ್ತು ಕಾನೂನು ಪ್ರಕಾರ, ನಿಯಮದ ಪ್ರಕಾರ ಅಲ್ಲಿ ತಯಾರಿಕೆ ಆಗಬೇಕು ಔಷಧಿಗಳು. ಅದನ್ನು ಮತ್ತೊಮ್ಮೆ ಚೆಕ್ ಮಾಡೋದಕ್ಕೆ, ಪೂರ್ತಿ ಎಲ್ಲವನ್ನೂ ಚೆಕ್ ಮಾಡಿಸ್ತಕ್ಕಂಥದ್ದಕ್ಕೆ ನಾನು ಹೇಳಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.